ಡಿಯರ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯೂಟೋರಿಯಲ್ಸ್ಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೀಗ ಒಂದು ನಮ್ಮ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 6ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು, ಇಲ್ಲಿಂದ ನಮಗೆ ಇವಾಗ ಒಂದು ಸುತ್ತೋಲೆನ ಹೊರಡಿಸಿದ್ದಾರೆ. ಅದೇನೆಂದರೆ ಇವತ್ತೇ ತಾನೇ ನಿಮಗೆ ಒಂದು ರಿಸಲ್ಟು ರಿಲೀಸ್ ಆಯಿತು. ಸೊ ನೋಡಿ, ವಿಷಯ ಏನು ಕೊಟ್ಟವ್ರಂದರೆ, ಒಂದು ಮಾರ್ಚ್ 2024 ದ್ವಿತೀಯ PUC ಪರೀಕ್ಷೆ 1ರ ಮೌಲ್ಯಮಾಪನಗೊಂಡ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ಡ್ ಪ್ರತಿ ಪಡೆಯಲು ಹಾಗೂ ಮರು ಮೌಲ್ಯಮಾಪನ ಹಾಗೂ ಮರು ಎಣಿಕೆಗಾಗಿ ಅರ್ಜಿ ಸಲ್ಲಿಸುವ ಒಂದು ಬಗ್ಗೆ ಇದರಲ್ಲಿ ಒಂದು ಸುತ್ತೋಲೆನ ಹೊರಡಿಸಿದ್ದಾರೆ. ಸೊ ದಯವಿಟ್ಟು ಎಷ್ಟೋ ಜನ ಸ್ಟೂಡೆಂಟ್ಸು ಮಾರ್ಕ್ಸ್ ಕಮ್ಮಿ ಆಗಿದೆ, ಕಟ್ ಮಾಡಿದ್ದಾರೆ ಅಂತ ಏನೇನೋ ಕೇಳ್ತಾಯಿದ್ರಿ. ಸೊ ದಯವಿಟ್ಟು ಅವರೆಲ್ಲ ಗಮನಿಟ್ಟು ಕೇಳಿ. ಇವಾಗ ನಿಮ್ಮ ಒಂದು ಮರು ಎಣಿಕೆ ಅಥವಾ ಈ ಒಂದು ಸ್ಕ್ಯಾನ್ ಕಾಪಿ ಪಡಿಬೇಕು, ಅದೇ ರೀತಿ ಒಂದು ಮರು ಮೌಲ್ಯಮಾಪನಕ್ಕೆ ಹಾಕಬೇಕಂದ್ರೆ ನಾವು ಪೂರ್ತಿ ವಿಡಿಯೋದಲ್ಲಿ ಅದರದ್ದೊಂದು ಪ್ರೊಸೆಸ್ ಹೇಳ್ಕೊಡ್ತೀನಿ. ಪ್ಲಸ್ ನಾನು ಬೇಕಂದರೆ ನಿಮಗೆ ಕಮೆಂಟ್ ಮಾಡಿ ಒಂದು ಲೈವ್ ಆಗಿ ನಾನೊಂದು ಏನಿದು ಒಂದು ಮರು ಮೌಲ್ಯಮಾಪನಕ್ಕೆ ಹೆಂಗೆ ಅರ್ಜಿ ಸಲ್ಲಿಸಬೇಕು, ಪ್ಲಸ್ ಈ ಸ್ಕ್ಯಾನ್ ಕಾಪಿ ಹೆಂಗೆ ಪಡಿಬೇಕು ಲೈವ್ ಆಗಿ ಹೇಳ್ಕೊಡ್ತೀನಿ. ಅದನ್ನು ಕಮೆಂಟ್ ಮಾಡಿ ಬೇಕಂದರೆ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ತಾ ಹೋಗಿ ಸುತ್ತೋಲೆ ಗೊತ್ತಾಯಿತು. ಕೆಲವೊಂದು ಸೂಚನೆಗಳ ಕೊಟ್ಟವ್ರೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೂಚನೆಗಳು ಏನೇನಿದೆ ಇದನ್ನು ಓದ್ತಾ ಹೋಗಲ್ಲ, ಯಾಕೆಂದರೆ ತುಂಬ ಟೈಮ್ ಹಿಡಿಯುತ್ತೆ. ನೋಡಿ, ಇಂಪಾರ್ಟೆಂಟ್ ಅವು ಟೋಟಲ್ 4 ಇದೆ. ಒಂದು ಶುಲ್ಕದ ವಿವರ ನೋಡೋಣ ಬನ್ನಿ. ನೋಡಿ, ಒಂದು ಸ್ಕ್ಯಾನ್ ಕಾಪಿ ಪಡಿಬೇಕಂದ್ರೆ ನಿಮಗೆ ಎಷ್ಟು ಬೇಕು, ಒಂದು ವಿಷಯಕ್ಕೆ ನಿಮಗೆ 530 ರೂಪಾಯಿ ಕಟ್ಟಬೇಕು. ಇದು ಸ್ಕ್ಯಾನ್ ಕಾಪಿ. ಒಂದು ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಬೇಕಂದ್ರೆ ಪ್ರತಿ ವಿಷಯಕ್ಕೆ 1670 ರೂಪಾಯಿ ಏನಿದು ಮರು ಮೌಲ್ಯಮಾಪನ ರಿವ್ಯಾಲ್ಯೂಯೇಷನ್ಗೆ, ಅದು 530. ಹಾಗೆ ನೋಡಿದ್ರೆ ಅಂಕಗಳ ಒಂದು ಮರು ಎಣಿಕೆಗೆ ಯಾವುದೇ ಒಂದು ಶುಲ್ಕ ಇರೋದಿಲ್ಲ. ಯಾಕಂದರೆ ನೀವು ಆಲ್ರೆಡಿ ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸ್ತೀರಲ್ಲ, ಇಮಿಡಿಯೇಟ್ಲಿ ಅಲ್ಲಿ ಮೌಲ್ಯಮಾಪನ ಆದಾಗ ಮತ್ತೆ ನಿಮ್ಮ ಒಂದು ಅಂಕಗಳು ಮರು ಎಣಿಕೆ ಆಗುತ್ತೆ. ಸೊ ಅದರದ್ದೇನು ಟೆನ್ಷನ್, ಅದಕ್ಕಾಗಿ ಇಲ್ಲಿ ಯಾವುದೇ ಒಂದು ಶುಲ್ಕ ಇಟ್ಟಿರಲ್ಲ ಅದನ್ನು. ಸೊ ನೋಡ್ತಾ ಹೋಗಿ, ಒಂದು ದಿನಾಂಕ ಗಮನದಲ್ಲಿಟ್ಕೊಳ್ಳಿ. ತುಂಬ ಅರ್ಜೆಂಟಲ್ಲೇ ಬಿಡ್ತಾ ಇದ್ದಾರೆ. ಯಾಕಂದರೆ ಇನ್ನೂ ಎಕ್ಸಾಮ್ 2 ಆಗಬೇಕು ಆ್ಯಂಡ್ ಎಕ್ಸಾಮ್ 3 ಆಗಬೇಕು. ಟೋಟಲ್ ಅವರು ಈ ಒಂದು ವಿತಿನ್ ಜುಲೈ ಒಳಗಡೆ ಅವರು 3 ಎಕ್ಸಾಮ್ಸ್ ಮುಗಿಸಿ ವಿತ್ ರಿಸಲ್ಟ್ ಕೊಡ್ತಾರೆ ನಿಮಗೆ. ಸೊ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಇಮ್ಮಿಡಿಯೇಟ್ಲಿ ಎಲ್ಲ ಬೇಗನೆ ಆಗುತ್ತೆ ಪ್ರೊಸೆಸ್ಸು. ಇನ್ನು ಸೆಕೆಂಡ್ ಎಕ್ಸಾಮ್ ಬಗ್ಗೆ ಯಾರ್ಯಾರು ಪ್ರಿಪ್ರೇಷನ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅವರೆಲ್ಲ ಇವಾಗಿಂದನೇ ನಿಮ್ಮ ಒಂದು ಪ್ರಿಪ್ರೇಷನ್ಸ್ನ ಸ್ಟಾರ್ಟ್ ಮಾಡಿ. ಏನಿದ್ರು ನಾನು ಕಮೆಂಟ್ ಮಾಡಿ, ಬೇಕಾದ್ರೆ ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ಗೆ ಏನೇನು ಬೇಕು ಎಲ್ಲ ನಾನು ಮೆಟೀರಿಯಲ್ಸ್ನ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ PUC ಮುಗಿದ ತಕ್ಷಣ ಡಿಗ್ರಿಗೆ ಹೋಗೋ ಸ್ಟೂಡೆಂಟ್ಸು ದಯವಿಟ್ಟು ನೀವು ನಮ್ಮ ಸಬ್ಸ್ಕ್ರೈಬರ್ರಿ. ಯಾಕಂದರೆ ನಾನು ಇವಾಗ ನೆಕ್ಸ್ಟಿಂದ ನಿಮ್ಮ ಒಂದು ಡಿಗ್ರಿ ಯಾವ್ಯಾವ ಕೋರ್ಸಸ್ ಇದೆ ಅದೆಲ್ಲ ಡೀಟೇಲ್ಸು ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ತರ್ತಾಯಿದ್ದೀನಿ. ಸೊ ಅದಕ್ಕಾಗಿ ನೋಡಿ, ಒಂದು ದಿನಾಂಕ ಒಂದು ಸ್ಕ್ಯಾನು ಇದು ಏನು ಸ್ಕ್ಯಾನ್ ಪ್ರತಿಗೆ ಒಂದು ದಿನಾಂಕ ಯಾವಾಗ ಸಲ್ಲಿಸೋದಂದರೆ 10ರಿಂದ ಟೋಟಲ್ 16ವರೆಗೂ ಇದೆ. ಇವತ್ತೇ 10, ಇವತ್ತಿಂದನೇ ಸ್ಟಾರ್ಟು. ಇವತ್ತಿಂದ 6 ದಿವಸ ಇದೆ. ನೆಕ್ಸ್ಟು ಡೌನ್ಲೋಡ್ ಮಾಡಿಕೊಳ್ಳೋದು ಯಾವಾಗಂದರೆ ಇವತ್ತು ಸಲ್ಲಿಸಿದರೆ ನಿಮಗೆ ಡೌನ್ಲೋಡು ಒಂದು 3 to 4 ಡೇಸ್ ಆದಮೇಲೆ ನಿಮ್ಗೊಂದು ಡೌನ್ಲೋಡ್ ಬಿಡ್ತಾರೆ. ನೋಡಿ, 14ರಿಂದ 19 ನೀವು ಡೌನ್ಲೋಡ್ ಮಾಡ್ಕೋಬೇಕು. ಮರು ಮೌಲ್ಯಮಾಪನಕ್ಕೆ 15ರಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು 5 ದಿನ ಇದೆ. ಸೊ ಅದು 20ಕ್ಕೆ ಮುಗಿದ್ಬಿಡುತ್ತೆ. ಸೊ ಆದಷ್ಟು ಯು ಶುಡ್ ಬಿ ಅಲರ್ಟ್. ಸೊ ನೀವು ಅಲರ್ಟ್ ಆದಷ್ಟು ಒಳ್ಳೆಯದು. ಯಾರ್ಯಾರು ಮರು ಮೌಲ್ಯಮಾಪನ ಈ ಸ್ಕ್ಯಾನ್ ಪ್ರತಿ ತೊಗೋಬೇಕು ಅವರೆಲ್ಲ ಸ್ವಲ್ಪ ವಾಯ್ಸು ಸ್ಲೋ ಕೇಳಿದರೆ ದಯವಿಟ್ಟು ನೀವು ವಾಲ್ಯೂಮ್ನ ಜಾಸ್ತಿ ಇಟ್ಕೊಂಡು ಮಾಡಿ. ಯಾಕಂದರೆ ನನ್ನ ಹತ್ರ ಸೊ ಮೈಕ್ ಇಲ್ಲ, ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ ದಯವಿಟ್ಟು ಅದಕ್ಕಾಗಿ ನಾನು ಫೋನಲ್ಲೇ ಅದು ಕಣ್ಣು ಮುಂದೆ ಇಟ್ಕೊಂಡು ನಾನು ನೋಡಿ ಹೇಳ್ತಾ ಇರೋದು, ವಾಯ್ಸ್ ಚೆನ್ನಾಗಿ ಕೇಳಿ ಅಂತ. ಸೊ ಅದಕ್ಕಾಗಿ ನನಗೆ ಎಲ್ಲಾದರೂ ಮಿಸ್ಟೇಕ್ ಆದರೂ ಕ್ಷಮೆ ಇರಲಿ. ಸೊ ಅದಕ್ಕಾಗಿ ವ್ಯಾಲ್ಯೂಮ್ನ ಫುಲ್ ಇಟ್ಕೊಂಡು ನೋಡಿ. ಇನ್ನು ಕೆಲವೇ ದಿನಗಳಲ್ಲಿ ನಾನು 1K ಸಬ್ಸ್ಕ್ರೈಬರ್ಸ್ ರೀಚ್ ಆದ ತಕ್ಷಣ ಒಂದು ಮೈಕ್ ತೊಗೊಂಡು ಅಲ್ಲಿಂದ ನಿಮಗೆ ತರಗತಿಗಳನ್ನ ಪ್ರಾರಂಭ ಮಾಡ್ತೀನಿ. ವಿತಿನ್ ಈ ನೆಕ್ಸ್ಟ್ ಬರೋ ಈ ಜೂನು ಒಳಗಡೆ ನಾವು ಕಂಪ್ಲೀಟ್ ಮಾಡಿದರೆ ಅದನ್ನು ಮಾಡೋಣ ಬನ್ನಿ. ನೆಕ್ಸ್ಟ್ ನೋಡಿ, ಒಂದು ಅರ್ಜಿ ಸಲ್ಲಿಸೋ ವಿಧಾನ ಕೊಟ್ಟವ್ರೆ. ಮೊದಲಿಗೆ ನಾನು ರಫಾಗಿ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ವಿತ್ ಲೈವ್ ಆಗಿ ಹೆಂಗೆ ಅಪ್ಲೈ ಮಾಡೋದು ಅಂತ ಹೇಳಂದರೆ ಹೇಳ್ಕೊಡ್ತೀನಿ. ಇಲ್ಲ ಪರವಾಗಿಲ್ಲ ಮಾಡ್ತೀನಿ ಅಂದರೆ ಪರವಾಗಿಲ್ಲ ಮಾಡಿ, ಇಲ್ಲ ಬೇಕಂದರೆ ಕಮೆಂಟ್ ಮಾಡಿ. ನೋಡಿ, ಮೊದಲು ನೀವು ಇಲ್ಲಿಗೆ ಹೋಗಬೇಕು. ಇಲ್ಲಿ KSEAB.karnataka.government.in, ಆಮೇಲೆ ಅಲ್ಲಿ ಅಪ್ಲಿಕೇಶನ್ ಫಾರ್ ಸ್ಕ್ಯಾನ್ ಕಾಪೀಸ್ ರಿವ್ಯಾಲ್ಯೂಯೇಷನ್ ರೀಟೋಟಲಿಂಗ್ ಎಂಬ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ. ನೆಕ್ಸ್ಟು ಲಿಂಕ್ ಕ್ಲಿಕ್ ಮಾಡಿದರೆ ಏನು ಬರುತ್ತೆ, ಕ್ಯಾಲೆಂಡರ್ ಅಂಡ್ ಈವೆಂಟ್ಸ್ ಬರುತ್ತೆ. ಇದರಲ್ಲಿ ಹೌ ಟು ಅಪ್ಲೈಯನ್ನು ಕಡ್ಡಾಯವಾಗಿ ನೀವು ಓದ್ಕೊಳ್ಳಿ ಒಂದ್ಸತಿ. ಇಲ್ಲ ನಾನೇ ವೀಡಿಯೋ ಮಾಡಿದ್ರೆ ಹೌ ಟು ಅಪ್ಲೈ ಅಂತಲೇ ನಾನು ಮಾಡ್ತೀನಿ. ಸೊ ನೋಡಿ, ನೋಂದಣಿ ಸಂಖ್ಯೆ ಮತ್ತು ತಕ್ಷಣ ವಿದ್ಯಾರ್ಥಿಗಳ ಮಾಹಿತಿ ಡಿಸ್ಪ್ಲೇ ಆಗುತ್ತೆ. ನಿಮ್ಮ ನೋಂದಣಿ ಸಂಖ್ಯೆ ಹಾಕಿದರೆ ಸಾಕು, ನಿಮ್ಮ ಎಲ್ಲ ಡೀಟೇಲು ಅಲ್ಲಿ ಬಂದುಬಿಡುತ್ತೆ ಏನೇನಂತ. ಸೊ ಸ್ಕ್ಯಾನ್ ಕಾಪಿ ವಿಚಾರಗಳು ಬಾರಿಗೆ ನೋಡಿ ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ನೋಡಿ,
ನೋಡಿ, ಕ್ಯಾಶ್ ಪೇಮೆಂಟ್ ಕೊಡಬೇಕಂದ್ರೆ ನೀವು ಎಲ್ಲೆಲ್ಲಿ ನನ್ನ ಮೇನ್ ಪಾಯಿಂಟ್ಸ್ಗಳು. ಕ್ಯಾಶ್ ಪೇಮೆಂಟ್ ಅಂದರೆ ನೀವು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಬೆಂಗಳೂರನ್ನು ಅಥವಾ ಕರ್ನಾಟಕವನ್ನು ಅಥವಾ ಗ್ರಾಮವನ್ಗಳಲ್ಲಿ ನೋಡಿ ಇಲ್ಲಿ ಮಾಹಿತಿ ಇದೆ, ಓದ್ಕೊಳ್ಳಿ ನೀವು. ಒಂದು ವೇಳೆ ಆನ್ಲೈನ್ ಪೇಮೆಂಟ್ ಮಾಡ್ತೀನಿ ಅಂದರೆ ನೀವೊಂದು ಕರ್ನಾಟಕ ಒಂದು ಬಟನ್ನ ಕ್ಲಿಕ್ ಮಾಡಬೇಕಾಗುತ್ತೆ, ಅದರಲ್ಲಿ ಇದೆ ಆಪ್ಷನ್ನು. ಸೊ ನೋಡಿ ಕ್ಲೀನಾಗಿ ಕೊಟ್ಟಿದ್ದಾರಲ್ಲ, ನಿಮ್ಗೆ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ. ಸೊ ಅದಕ್ಕಾಗಿ ನಾನು ಲೈವೇ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನೀವು ಬೇಕಂದರೆ ಈ ವಿಡಿಯೋದಲ್ಲಿ ನಾನು ಪೋಲ್ ಹಾಕಿರ್ತೀನಿ, ಬೇಕನ್ನೋರು ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಹಾಗೆ ನಿಮ್ಮ ರಿಸಲ್ಟ್ ಎಷ್ಟು ಬಂದಿದೆ ಅದು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಹಲವಾರು ವೀಡಿಯೋಗಳು ಮಾಡಿದ್ದೆ, ಸೊ ಸ್ವಲ್ಪ ಸೆಕೆಂಡ್ ಪಿ ಯು ಸಿಗೆ ಮಾಡೋಕ್ಕಾಗಿಲ್ಲ ನನಗೆ ಅಷ್ಟೊಂದು, ಯಾಕಂದರೆ ನಾನು ಚಾನಲ್ ಕ್ರಿಯೇಟ್ ಮಾಡಿದ್ದೆ ಅವಾಗ ನನ್ನ ಹತ್ರ ಒಂದು ಪ್ರಾಪರ್ ಆಗಿರೋ ಒಂದು ಮೊಬೈಲ್ ಇರಲಿಲ್ಲ. ಸೊ ನಿಮಗೋಸ್ಕರನೇ ಮತ್ತೆ ನಾವು ಒಂದು ಪ್ರಾಪರ್ ಆಗಿರೋ ಮೊಬೈಲ್ ತೊಗೊಂಡು ಇಮ್ಮಿಡಿಯೇಟ್ಲಿ ನಾನು ಇನ್ನೊಂದು 2-3 ಸಬ್ಜೆಕ್ಟ್ ಇತ್ತು ಅವಾಗ ಮಾತ್ರ ಮಾಡಿದ್ದು. ಆಮೇಲೆ SLC ಅವ್ರಿಗೆ ಸಂಪೂರ್ಣ ಮಾಡಿ ಹಾಕಿದ್ದೀನಿ. ಸೊ ಅವರೆಲ್ಲ 90% ಅಂದ್ರಲ್ಲೇ ಬಂದಿರೋದು SLC ಸ್ಟೂಡೆಂಟ್ಸ್. ಬೇಕಾದ್ರೆ ನೀವು ಕೇಳ್ಬೋದು, ಯಾರಾದರೂ ಗೊತ್ತಿರೋರಿದ್ದರೆ. ಇದರಲ್ಲಿ ನೋಡಿ ಒಂದು ಮರು ಎಣಿಕೆ ಮಾಡೋ ಪ್ರೊಸೆಸ್ಗಳಿಗೆ ಕೊಟ್ಟವ್ರೆ ನೋಡಿ. ಮೌಲ್ಯಮಾಪನಗೊಂಡ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಯನ್ನು ತೆಗೆದುಕೊಂಡು ಪರಿಶೀಲನೆ ನಂತರ ಅಂಕಗಳ ಎಣಿಕೆಯಲ್ಲಿ ವ್ಯತ್ಯಾಸ ಕಂಡು ಬಂದಲ್ಲಿ ಮಾತ್ರ ಮರು ಎಣಿಕೆಗೆ ಒಂದು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಮರು ಎಣಿಕೆ ಅರ್ಜಿ ಒಂದು ಅವಾಗ ಹೇಳಿದ್ನಲ್ಲ, ಅರ್ಜಿ ಶುಲ್ಕ ಒಂದು ಪಾವತಿಸುವಂತೆ ಇರೋಲ್ಲ, ಯಾಕಂದರೆ ನೀವು ಆಲ್ರೆಡಿ ಮರು ಮೌಲ್ಯಮಾಪನ ಕಾಯ್ಕಿರ್ತೀರಿ, ಅಲ್ಲಿ ಅವರು ಎಣಿಸಿ ನಿಮಗೆ ಒಂದು ಮೌಲ್ಯಮಾಪನ ಮಾಡಲೇಬೇಕಾಗುತ್ತೆ. ಸೊ ಅದಕ್ಕಾಗಿ ಇಲ್ಲೇನು ಅದಿದಿರಲ್ಲ. ಸೊ ನೆಕ್ಸ್ಟು ಅನುಸರಿಸಬೇಕಾದ ಕ್ರಮಗಳು ನೋಡು, ಇದು ಇಂಪಾರ್ಟೆಂಟು. ಸ್ಕ್ಯಾನ್ ಕಾಪಿಯನ್ನು ಪಡೆದುಕೊಂಡ ಪರಿಶೀಲನೆ ನಂತರವೇ ಒಂದು ಮರುಮೌಲ್ಯಕ್ಕೆ ಅರ್ಜಿ ಸಲ್ಲಿಸಬೇಕು, ಯಾಕಂದರೆ ಒಂದು ಪರಿಶೀಲಿಸಿ ಕರೆಕ್ಟಾಗಿ ಆಮೇಲೆ ಅರ್ಜಿ ಸಲ್ಲಿಸಿ. ನೋಡಿ ಇಲ್ಲಿ ಎಡಿಟ್ ಮಾಡಿಕೊಟ್ಟವ್ರೆ, ಕರೆಕ್ಟಾಗಿ ಓದ್ಕೊಳ್ಳಿ ಇವೆಲ್ಲ. ನೋಡಿ ಇಷ್ಟು ಮಾಹಿತಿ ಇದೆ ಟೋಟಲು. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಬೇಕಂದರೆ ನಾನು ಏನು ತರ್ತಾ ಇದ್ದೀನಿ ಅಂತ ಹೇಳಿದ್ದೀನಿ ಆಲ್ರೆಡಿ. ಇವು ವಿತ್ ಲೈವ್ ಆಗಿ ಈ ರಿವ್ಯಾಲ್ಯೂಯೇಷನ್ಗೆ ಸ್ಕ್ಯಾನ್ ಕಾಫಿ ಹೆಂಗೆ ಪಡಿಬೇಕಂತ ವಿತ್ ಲೈವ್ ಆಗಿರೋಂಥದ್ದನ್ನ ವೀಡಿಯೋ ಮಾಡ್ತೀನಿ. ಒಬ್ಬರು ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ಸ್ ಕೊಟ್ಟರೆ ನಾನು ಅಪ್ಲೈ ಮಾಡ್ತೀನಿ ಅವ್ರಿಗೆ ಬೇಕಂದರೆ. ಸೊ ಅವರು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ದ ಒಂದು ಲಿಂಕ್ ಹಾಕಿರ್ತೀನಿ. ಸೊ ಅಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ, ಏನೇ ಬೇಕಾದರೂ, ವೀಡಿಯೋದಲ್ಲಿ ಏನೇ ಬೇಕಿದ್ದರೂ ನೀವು ಒಂದು ಇಮಿಡಿಯೇಟ್ಲಿ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಸೊ ನಾನು ಇಮಿಡಿಯೇಟ್ಲಿ ಇಲ್ಲಿ ವೀಡಿಯೋ ಮಾಡ್ತೀನಿ. ಸೊ ನೋಡಿದ್ರಲ್ಲ, ಇನ್ನೇನಿಲ್ಲ, ಇಷ್ಟು ಈ ಮಾಹಿತಿ. ಇವಾಗ ನೆಕ್ಸ್ಟ್ ನಾನು ಲೈವಾಗಿ ಹೆಂಗೆ ನೋಡೋದಂತ ತೋರಿಸ್ಕೊಡ್ತೀನಿ. ಅದು ಬೇಕಂದರೆ ನೀವು ಕಮೆಂಟ್ ಮಾಡಬೇಕಾಗುತ್ತೆ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.